ಇತ್ತೀಚೆಗೆ ವಿವಾದಗಳೇ ತಾನಾಗೆ ಬರ್ತಾ ಇದೆಯೋ ಅಥವಾ ವಿವಾದಗಳು ಸೃಷ್ಟಿ ಆಗ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದಾದ ನಂತರ ಒಂದು ವಿವಾದಗಳು ಬರಕ್ಕೆ ಶುರುವಾಗ್ಬಿಟ್ಟಿದೆ. ಈಗ ಅಂಥದ್ದೇ ಮತ್ತೊಂದು ಸೇರ್ಪಡೆ ಆಗ್ತಾ ಇರುವಂಥದ್ದು ಬೆಳಗಾವಿಯಲ್ಲಿ. ಅದು ನಮ್ಮ ಭಾರತದ ನಕ್ಷೆಯ ವಿಚಾರದಲ್ಲಿ ಏನಾಯಿತು. ಈಗ ಬೆಳಗಾವಿಯಲ್ಲಿ ಕಾಣಿಸಿಕೊಂಡಂಥ ಬ್ಯಾನರ್ನಲ್ಲಿರುವ ಭಾರತದ ಭೂಪಟ ವಿವಾದಕ್ಕೆ ಕಾರಣವಾಗಿದೆ. ಯಾಕೆ? ಈ ಭೂಪಟದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಚೀನಾ ಆಕ್ರಮಿತ ಅಕ್ಸಾಯ್ ಚಿನ್ ಪ್ರದೇಶವನ್ನೇ ಕೈಬಿಡಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಕಾಂಗ್ರೆಸ್ ಬ್ಯಾನರ್ನಲ್ಲಿ ಮುದ್ರಿಸಲಾದ ಭಾರತದ ನಕಾಶೆಯಲ್ಲಿ ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳು ಕಾಣ್ತಿಲ್ಲ. ಕಾಶ್ಮೀರವನ್ನು ಪಾಕಿಸ್ತಾನದ ಭಾಗವಾಗಿಸಿ ಭೂಪಟವನ್ನು ತಿರುಚಲಾಗಿದೆ. ಇದನ್ನ ಪ್ರದರ್ಶನ ಮಾಡುವುದು ಭಾರತದ ಸಾರ್ವಭೌಮಕ್ಕೆ ಭಂಗ ತಂದಂತೆ ಆಗತ್ತೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡುವಂತ ಬಿಜೆಪಿ ಕಿಡಿಕಾರಿದೆ. ತಕ್ಷಣವೇ ಅದನ್ನು ತೆಗೆದು ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದೆ. ಇದು ಓಲೈಕೆ ರಾಜಕಾರಣದ ಭಾಗ ಅಂತ ಕಿಡಿಕಾರಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಈ ವಿಚಾರ ಸದ್ದು ಮಾಡ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಎಚ್ಚೆತ್ತ ಕಾಂಗ್ರೆಸ್ ಈಗ ವಿವಾದಾತ್ಮಕ ಭೂಪಟವನ್ನು ಹೊಂದಿದ ಬ್ಯಾನರ್ ಅನ್ನು ತೆರವು ಮಾಡಿದೆ. ಅಲ್ಲದೆ ಪಕ್ಷದ ವತಿಯಿಂದ ಈ ಬ್ಯಾನರ್ ಅಳವಡಿಸಿರಲಿಲ್ಲ, ಬೇರೆ ಯಾರೋ ಹಾಕಿದ್ರು, ಗೊತ್ತಾದ ತಕ್ಷಣ ತೆಗೆಸಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ಟ್ವೀಟ್ ಮಾಡಿದ ಅಮಿತ್ ಮಾಳವಿಯಾರನ್ನ ₹2 ಗಿರಾಕಿ ಅಂತ ಜರೆದಿದ್ದಾರೆ. ದುಷ್ಟರು ಕಾಂಗ್ರೆಸ್ ಅವರು ಏನಿದ್ದಾರೆ, ಇಲ್ಲಿ ಭಾರತದ ಮುಕುಟವನ್ನೇ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ, ತೆಗೆದಾಕ್ತಕ್ಕಂತ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು. ಇವರೇ ಆಗ್ಲೇ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂತ ಈಗಾಗಲೇ ಕಾಣ್ತಾ ಇದೆ. ಭಾರತದ ನಕ್ಷೆಯನ್ನ ಬದಲಾವಣೆ ಮಾಡಿ ದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ. ಈ ರಾಷ್ಟ್ರದ ಅಖಂಡತೆ ಬಗ್ಗೆ ಕಾಂಗ್ರೆಸ್ಸಿನ ನಿಲುವೇನು ಅಂತಕ್ಕಂಥದ್ದು ಇದರಲ್ಲೇ ಗೊತ್ತಾಗ್ತದೆ. ಬೆಳಗಾವಿ ಗಾಂಧಿ ಭಾರತದಲ್ಲಿ ಭಾರತ ನಕಾಶೆಯನ್ನೇ ಅವರು ಸರಿ ಮಾಡ್ತಾ ಇಲ್ಲ. ಇನ್ನೇನು ದೇಶ ಸರಿ ಮಾಡ್ತಾರೆ ಅವರು? ಸಮಾವೇಶ ಯಾಕೆ ಮಾಡ್ತಾರೆ ಅಂತ ನಾವು ಕೇಳಿಲ್ಲ. ಅದನ್ನು ಸರ್ಕಾರಿ ದುಡ್ಡದಾಗ ಯಾಕೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಡಿಸಾಲ್ವ್ ಮಾಡ್ರಿ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ರು. ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಅಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲ್ ಅಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಡೋಂಟ್ ಟ್ರೈ ಟು ಜಸ್ಟ್ pick a small stone in the curd. BJP is there to attack us. They can't digest. There is no medicine for jealousy. ಒಂದು ಗ್ರಾಮ ಪಂಚಾಯತ್ಗೆಲ್ಲ ಯೋಗ್ಯತೆ ಇಲ್ಲ ರೀ. ಅಮಿತ್ ಮಾಲ್ವಿಯಾಗೆ ₹2 ಟ್ವೀಟ್ ಮಾಡ್ತಾರೆ. ಅದು ನಾವೆಲ್ಲ ಹೇಳಿರೋದು, ಬಿಜೆಪಿ ಅವರ ಸೋಷಿಯಲ್ ಮೀಡಿಯಾದವರೇ ಹೇಳ್ತಾರೆ. ಯಾವುದೋ ಒಂದು ಬ್ಯಾನರು ನಮ್ಮ ಲೀಡರ್ ಮುಖ ಹಾಕೊಂಡು ಹಾಕಿದ್ರೆ ಅದು ಅಧಿಕೃತವಾಗಿ ಆಗುತ್ತೆ. ನಮ್ಮ ಅಧಿಕೃತವಾದಂಥ ಬ್ಯಾನರ್ಗಳಲ್ಲಿ ಮ್ಯಾಪ್ ಯಾವುದೂ ಇಲ್ಲ. ಸೊ ಹಾಗಿದಾಗ ಫಸ್ಟ್ ಏನಿದು, ಯಾತಕ್ಕೋಸ್ಕರ ಈ ರೀತಿಯಾಗಿ ಆಗ್ತಾ ಇದೆ, ಆಮೇಲೆ ವಿಚಾರಕ್ಕೆ ಬರೋಣ. ಮ್ಯಾಪ್ ವಿಚಾರಕ್ಕೆ ಏನಿದು POK ವಿವಾದ, ಅಕ್ಸಾಯ್ ಚಿನ್ ವಿವಾದ ಏನು ಅನ್ನುವಂಥದ್ರ ಡೀಟೇಲ್ ಆಗಿ ಫಸ್ಟ್ ನೋಡ್ಬಿಡೋಣ. ಸೊ ಫಸ್ಟ್ POK ವಿವಾದ 1947 ಆಜಾದ್ ಆರ್ಮಿ ಅಂತ ಹೇಳಿಕೊಂಡ ಪಾಕ್ನ ಬುಡಕಟ್ಟು ಪಡೆಯಿಂದ ಕಾಶ್ಮೀರದ ಮೇಲೆ ದಾಳಿ ನಡೆಯುತ್ತೆ. ಇದು 1947ರಲ್ಲಿ. ಭಾರತದ ನೆರವನ್ನ ಆಗ ರಾಜ ಹರಿ ಸಿಂಗ್ ತಮ್ಮ ರಾಜ್ಯವನ್ನು ಭಾರತದಲ್ಲಿ ವಿಲೀನ ಮಾಡೋಕೆ ಸಹಿಯನ್ನ ಮಾಡ್ತಾರೆ. ಅಲ್ಲಿಗೆ ಸಹಿ ಮಾಡಕ್ಕಂತ ವಿಲೀನ ಮಾಡಕ್ಕೆ ಹೋಗಿರೋದಿಲ್ಲ. ಎರಡು ಡಿವೈಡ್ ಆದ ನಂತರ ಪಾಕಿಸ್ತಾನದವ್ರು ದಾಳಿ ಮಾಡಕ್ಕೆ ಶುರು ಮಾಡ್ತಾರೆ ತಮ್ಮದು ಅಂತ ಹೇಳಿ. ಆಗ ನಿಮ್ಮ ಸಹಾಯ ಬೇಕು ಅಂತ ಹೋಗ್ತಾರೆ. ನಾವು ಅದಕ್ಕೆ ನೆರವಿಗೆ ನಿಂತಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ನೆರವಿಗೆ ನಿಲ್ಲಿಲ್ಲ ನಾವು, ಅದರ ಹಣೆ ಬರ ಅದು. ಸೊ ಭಾರತೀಯ ಸೈನ್ಯ ಕಾಶ್ಮೀರ ತಲುಪುವಷ್ಟರಲ್ಲಿ ಒಂದು ಭಾಗವನ್ನ ಪಾಕ್ ಬುಡಕಟ್ಟು ಸೇನೆ ಆಕ್ರಮಿಸಿಕೊಂಡ್ಬಿಡುತ್ತೆ. ತಡ ಆಗ್ಬಿಡುತ್ತೆ ನಾವು ಅದಕ್ಕೆ ರಿಯಾಕ್ಟ್ ಮಾಡುವಷ್ಟೊತ್ತಿಗೆ. ಹಾಗಾಗಿನೇ ಆ POK ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳಿ, ಅಲ್ಲಿಗೆ ಅಂದಿನಿಂದ ಅದು ಪಾಕ್ ವಶದಲ್ಲೇ ಉಳಿತು. ಅದನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಭಾರತ ಕರೆಯುತ್ತೆ. 13,296 ಚದರ ಕಿಲೋಮೀಟರ್ ವ್ಯಾಪ್ತಿ ಈ ಭೂಪ್ರದೇಶ ಪಾಕ್, ಚೀನಾ, ಕಾಶ್ಮೀರದ ಜೊತೆಗೆ ಗಡಿಯನ್ನ ಹೊಂದಿಕೊಂಡಿರೋದು. ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಅಂತ ಭಾರತ ಸರ್ಕಾರ ಪ್ರತಿಪಾದಿಸುತ್ತಲೇ ಬಂದಿದೆ. ಅದನ್ನು ಪಾಕ್ ಒಪ್ಕೊಳ್ತಾ ಇಲ್ಲ. ಅವಕಾಶ ಇತ್ತು ನಮಗೆ. ಶಾಸ್ತ್ರೀಜಿಯವರು ಅಲ್ಲಿವರೆಗೂ ನಾವು ನುಗ್ಗಿ ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಒಳಗಡೆಗೆ ನುಗ್ಗಿ ಹೋಗಿದ್ವಿ ನಾವು. ಅಲ್ಲಿಯವರೆಗೂ ಹೋದಾಗಲೂ ಕೂಡ ಅದನ್ನು ಸರಿಪಡಿಸ್ಕೊಂಡ್ಬಿಟ್ಟು ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು, ಆಗೋಗಿರೋದು. ಬಟ್ ಹಂಗೆ ಆಗಲಿಲ್ಲ. ಆಗಲೂ ಅದನ್ನು ಇತ್ಯರ್ಥ ಮಾಡ್ಕೊಳ್ಳಿಲ್ಲ. ಬಹಳ ಅವಕಾಶಗಳು ಸಿಕ್ಕಿತ್ತು ನಮಗೆ, ಆಗಿಲ್ಲ. POK ವಿಚಾರದಲ್ಲಿ ಪಾಕ್ ಸರ್ಕಾರಗಳಿಂದ ಮಲತಾಯಿ ಧೋರಣೆ. ಇದಕ್ಕೆ POK ಜನರಲ್ಲಿ ಆಕ್ರೋಶ ಇದೆ. POKನ ವಶಕ್ಕೆ ಪಡೆಯದೆ ಬಿಡಲ್ಲ ಅಂತ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾನೆ ಬಂದಿದೆ. ಬಟ್ ಮಾತಿನಲ್ಲಿದೆ, ಇನ್ನು ಕಾರ್ಯರೂಪದಲ್ಲಿ ಅದು ಕಾಣಿಸಿಕೊಳ್ಳುತ್ತಾ ಇಲ್ಲ. ಹಾಗಿದ್ದಾಗ ಅಕ್ಸಾಯ್ ಚಿನ್ ವಿವಾದ ಏನು? ಚೀನಾ ಜೊತೆ ಗಡಿಯಲ್ಲಿರುವಂಥದ್ದು. ಜಾನ್ಸನ್ ಲೈನ್ ಪ್ರಕಾರ ಅಕ್ಸಾಯ್ ಚಿನ್ ಭೂಪ್ರದೇಶ ಭಾರತದ್ದು. 1954ರಲ್ಲಿ ಕೇಂದ್ರ ರೂಪಿಸಿದಂಥ ಭೂಪಟದ ಪ್ರಕಾರ ಅಕ್ಸಾಯ್ ಚಿನ್ ಭಾರತದ್ದು. ಆದರೆ 1958ರಲ್ಲಿ ಇದು ನಮ್ಮ ಭೂಭಾಗ ಅಂತ ಚೀನಾ ತಗಾದೆಯನ್ನು ತೆಗೆದುಕೊಂಡಿದೆ. 1962ರಲ್ಲಿ ಭಾರತ ಚೀನಾ ಯುದ್ಧಕ್ಕೆ ಕಾರಣವಾಗಿದ್ದೇ ಚೀನಾ ಹೈವೇ ನಿರ್ಮಾಣ. ಸೊ ಸದ್ಯ ಈ ಭೂಭಾಗ ಚೀನಾ ವಶದಲ್ಲಿದೆ. ಈಗಲೂ ಕೂಡ ವಿವಾದ ಇದೆ. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದಾರೆ. ಬಟ್ ಈಗ ಏನಾಗಿದೆ ಸಮಸ್ಯೆ ಇಲ್ಲಿ? ಈ ರೀತಿ ಮಾರ್ಪಾಡು ಮಾಡೋದು ಅಫ್ಕೋರ್ಸ್ ದೇಶದ್ರೋಹಿ ಕೃತ್ಯದಲ್ಲಿ ಒಂದಾಗುತ್ತೆ.
ಹಾಗಾದ್ರೆ ಇದನ್ನ ಯಾರನ್ನು ಹೊಣೆಗಾರನ ಮಾಡಬಾರ್ದಾ, ಯಾರ ಮೇಲೂ ಕ್ರಮನೇ ಆಗಬಾರ್ದಾ? ಬರುವಂಥ ಮೇನ್ ಪಾಯಿಂಟೇ ಇಲ್ಲಿ. ನಾನು ಕಾಂಗ್ರೆಸ್ ಅದನ್ನು ಹಾಕಿದೆ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಹೇಳಿಸ್ಬಿಟ್ಟು ಹಾಕ್ಸಿದ್ದಾರೆ ಅಂತಲೂ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಹಾಕ್ಸೋದಾಗಿದ್ರೆ ಎಲ್ಲ ಕಡೆನೂ ಅದೇ ಇರಬೇಕಾಗಿತ್ತು. 1-2 ಎಲ್ಲೋ ಬಂದಿದೆ, ಅವ್ರಿಗೆ ಗಮನಕ್ಕೆ ಬರದೇನೆ ಆಗಿರುವಂಥದ್ದು ಇರಬಹುದು. ಅವ್ರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಇದು ಬೆನಿಫಿಟ್ ಆಫ್ ಡೌಟ್ ಇರಲಿ, ಅದಿರಲಿ 100%, ನೋ ಡೌಟ್. ಬಟ್ ಅದಾದ ನಂತರ ಗಮನಕ್ಕೆ ಬಂದ್ಮೇಲೆ ಅದನ್ನ ತೆಗೆದು ಹಾಕಿದ್ದೀರಾ. ಬಟ್ ಅದಾದ ನಂತರ ನಿಮ್ಮ ರಿಯಾಕ್ಷನ್ ಇದೆಯಲ್ಲ, ಅದು ನನ್ನನ್ನ ಒಂಥರ ಬೇಸರವನ್ನು ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು 3 ಯೋಧರ ಪಾರ್ಥಿವ ಶರೀರ ಬಂದಾಗ ಆ ಕುಟುಂಬದ ಮಕ್ಕಳು ಕಣ್ಣೀರನ್ನು ಹಾಕ್ತಾ ಇದ್ರು. ಪಾಪ ಸೆಲ್ಯೂಟ್ ಹೊಡ್ಕೊಂಡು ನಿಂತಿದ್ವ ಮಕ್ಕಳು. ತಂಗೆ ಒಂಥರ ಕರಳು ಹಿಂಡಿದಂಗೆ ಆಗ್ಬಿಡುತ್ತೆ. ನಮ್ಮನ್ನ ಕಾಯುವಂಥ ಯೋಧರು ಹುತಾತ್ಮರಾಗಿ ಇಲ್ಲಿಗೆ ಬರ್ತಾರೆ, ಅವ್ರ ಪಾರ್ಥಿವ ಶರೀರನ ತರ್ತೀವಿ, ನಾವು ಸೆಲ್ಯೂಟ್ ಹೊಡಿತೀವಿ, ಇಷ್ಟೇನಾ? ಅವ್ರು ಯಾಕಿರೋದು? ಇದೇ ಮ್ಯಾಪ್ ಏನಿದೆ, ನಮ್ಮ ಭಾರತದ ಗಡಿ ಏನಿದಾವೆ ಅವುಗಳನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಯೋಧರು ಇರೋದು. ಅವ್ರು ಅದೇ ಜಾಗಕ್ಕೋಸ್ಕರ ಹೋಗುವಂಥ ಸಂದರ್ಭದಲ್ಲಿ ಟ್ಯಾಂಕರ್ ಪಲ್ಟಿ ಆಗ್ಬಿಟ್ಟು ಸಾವನ್ನಪ್ಪಿದ್ದು. ಆದರೆ ನಾವಿಲ್ಲಿ ಮ್ಯಾಪ್ಗಳನ್ನು ಹೇಗೆ ಹಾಕೊಳ್ತಾ ಇದ್ದೀವಿ ಅಂತ ನೋಡ್ಕೊಳ್ಳಿ. ರೂಲ್ಸ್ ಇದೆ, ಇದಕ್ಕೆ ಕಾನೂನಿದೆ. ನಮಗೆ ಪ್ರತಿಯೊಂದಕ್ಕೂ ಕೂಡ ಕಾನೂನಿದೆ. ದ ಕ್ರಿಮಿನಲ್ ಲಾ ಆಕ್ಟ್ 1990 ಪ್ರಕಾರ ನೀವು ಹೋಗೋದಾದ್ರೆ ಈ ವಿಚಾರದಲ್ಲಿ ಪನಿಷ್ಮೆಂಟ್ ಇದೆ, ಅಮೆಂಡ್ಮೆಂಟ್ ಮಾಡಿರುವಂಥದ್ದು ಇದೆ. ಆಮೇಲೆ ಹಾಗೆ ನೋಡಿದ್ರೆ 2016 ಇದಕ್ಕೆ ಅಮೆಂಡ್ಮೆಂಟ್ ಇನ್ನೊಂದು ತರಕ್ಕೆ ಹೋಗಿದ್ರು. ದ ಜಿಯೋ ಸ್ಪೇಷಿಯಲ್ ಇನ್ಫಾರ್ಮೇಶನ್ ರೆಗ್ಯುಲೇಷನ್ ಬಿಲ್ 2016 ಅನ್ನ ಆ ಪ್ರಕಾರ ಹೋಗೋದಾಗಿದ್ದರೆ ಈ ರೀತಿಯಾಗಿ ನಮ್ಮ ದೇಶದ ಗಡಿ ಭಾಗಗಳನ್ನು ಏನಾದರೂ ವ್ಯತ್ಯಾಸಗಳನ್ನು ಮಾಡಿ ಹಾಕೋದೇ ಆದ್ರೆ ಯಾರು ಹಾಕ್ತಾರೆ ಅವರಿಗೆ 1 ಕೋಟಿಯಿಂದ 100 ಕೋಟಿಯವರೆಗೂ ಕೂಡ ದಂಡ ಇದೆ, 7 ವರ್ಷ ಪನಿಷ್ಮೆಂಟ್ ಇದೆ. ಈ ತರ ಮಾಡೋ ಹಾಗಿಲ್ಲ. ನಮ್ಮ ಭಾರತದ ಧ್ವಜ ಅವುಗಳನ್ನು ಯಾರು ಏನು ಮಾಡೋ ಹಾಗಿಲ್ಲ. ಅದಕ್ಕೆ ಅವಮಾನ ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಇದೆ, ಅದಕ್ಕೂ ಆಕ್ಟ್ ಇದೆ. ಅದರ ಜೊತೆಗೆ ನಮ್ಮ ರಾಷ್ಟ್ರ ಗೀತೆಗೆ ಅವಮಾನ ಮಾಡೋ ಹಾಗಿಲ್ಲ, ಅದಕ್ಕೂ ಪನಿಷ್ಮೆಂಟ್ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡೋ ಹಾಗಿಲ್ಲ, ಅದಕ್ಕೂ ಕೂಡ ಪನಿಷ್ಮೆಂಟ್ ಇದೆ. ಇವೆಲ್ಲವೂ ಇರಬೇಕಾದ್ರೆ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ದಿ ನ್ಯಾಷನಲ್ ಆನರ್ ಆಕ್ಟ್ 1971 ಇದೆ ನಮ್ಮ ಹತ್ರ. ಇವೆಲ್ಲವೂ ಕೂಡ ಕಾಪಾಡ್ಕೊಳ್ಳೋಕೆ. ಹೀಗಿದ್ದಾಗಲೂ ಕೂಡ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ, ಬೆನಿಫಿಟ್ ಆಫ್ ಡೌಟ್ ನಾನು ಕಾಂಗ್ರೆಸ್ಗೆ ಇದು ಗೊತ್ತಿಲ್ಲ ಅಂತಾನೆ ಇಡ್ತೀನಿ. ಗೊತ್ತಾದ ನಂತರ ಇದನ್ನು ಯಾರು ಮಾಡಿದ್ದಾರೆ ಅವರನ್ನು ಫಸ್ಟ್ ಒಳಗಡೆ ಹಾಕಿ ಅಂತ ಹೇಳಬೇಕಾಗಿತ್ತು. ಮುಲಾಜಿಲ್ದೆ ಆ ಥರ ಮಾಡ್ರಿ. ನನ್ನ ದೇಶದ ಮ್ಯಾಪ್ ಅನ್ನ ಹೇಗ್ರಿ ಅವನು ಈ ರೀತಿ ತಿರುಗಿಸ್ತಾನೆ, ಇದು ನಮಗೆ ಅವಮಾನ ಆಗ್ತಾ ಇದೆ. ನಾವೀಗ ಗಾಂಧೀಜಿಯವರ ಶತಮಾನೋತ್ಸವನ ಆಚರಿಸ್ತಾ ಇರೋ ಅಧ್ಯಕ್ಷರಾಗಿರುವಂತಹ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ನನ್ನ ದೇಶಕ್ಕೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಮಾಡಿದಾರೋ, ಇದರಲ್ಲಿ ಯಾರ ಕೈವಾಡ ಇದೆಯೋ ಅವರನ್ನು ಫಸ್ಟ್ ಒಳಗಡೆಗೆ ಹಾಕಿ ಅಂತ ಹೇಳಬೇಕಾಗಿತ್ತು. ಇವತ್ತು ಬರಬೇಕಾಗಿದ್ದು ಮಾತದು ಇತ್ತು, ಇವತ್ತು ಅದಾಗ್ಲಿಲ್ಲ. ಏನೋ ಆಗಿದೆ ಬಿಡಿ, ಯಾರೋ ಹಾಕೋಗಿದ್ದಾರೆ. ನೋ, ಹಾಗೆ ಮಾಡಬೇಡಿ. ನಾಳೆ ಇದು ಬೇರೆ ಬೇರೆ ರೀತಿಯಾದಂಥ ಸ್ವರೂಪ ತೆಗೆದುಕೊಂಡು ಹೋಗುತ್ತೆ. ಅವಕಾಶ ಮಾಡಿ ಕೊಡಬೇಡಿ. ಈ ರೀತಿ ಮಾಡಿದವ್ರನ್ನ ಪಾಪ ಪುಣ್ಯ ಅಂತ ಹೇಳ್ಕೊಂಡು ಕೊಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನಿಮಗೆ ಸಂಬಂಧನೇ ಇಲ್ಲ, ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥದ್ದಾದ್ರೆ ಅದನ್ನು ಯಾರು ಹಾಕಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು. ಇನ್ಸಲ್ಟ್ ಆಗ್ತಿಲ್ವಾ? ನನ್ನ ಯೋಧ ಅಲ್ಲಿಂದ ಬಂದಾಗ ಅವನ ಪಾರ್ಥಿವ ಶರೀರದ ಮುಂದೆ ನಿಂತ್ಕೊಂಡಾಗ ಇವತ್ತು ಅದೇ ಆಗ್ತಾ ಇದೆ. ಅಂತ್ಯಕ್ರಿಯೆ ಆಯ್ತು ಇವತ್ತು. ಆ ಸಂದರ್ಭದಲ್ಲಿ ಆ ಮ್ಯಾಪ್ ಅನ್ನ ಈ ತರ ತಿರುಚಿ, ಆಕ್ಚುಲಿ ಈ ಮ್ಯಾಪ್ ಏನ್ ಗೊತ್ತಾ, ಪಾಕಿಸ್ತಾನದವರು ಮತ್ತೆ ಚೈನಾದವರು ಹಾಕೊಳ್ಳುವಂತ ಮ್ಯಾಪ್ ಇದು. ನಮ್ಮ ಮ್ಯಾಪ್ ಅಲ್ಲ ಇದು. ಪಾಕಿಸ್ತಾನ ಮತ್ತು ಚೈನಾದವರು ತಾವು ಕ್ಲೇಮ್ ಮಾಡ್ಕೊಳ್ತಾ ಇರುವಂತ ಮ್ಯಾಪ್ ಏನಿದೆ ಆ ಮ್ಯಾಪ್ ಇದು. ಆ ಮ್ಯಾಪ್ ಅನ್ನ ನನ್ನ ದೇಶದಲ್ಲಿ ಇವತ್ತು ನನ್ನ ಯೋಧರು ಹುತಾತ್ಮರಾಗಿ ಅವರು ಅಂತ್ಯಕ್ರಿಯೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇಂಥ ಈ ರೀತಿಯಾಗಿ ನನ್ನ ನಕ್ಷೆಯನ್ನು ನೋಡ್ತೀನಿ ಅಂತಂದಾಗ ಒಬ್ಬ ದೇಶದ ಪ್ರಜೆಯಾಗಿ ನನಗೆ ಸಂಕಟ ಆಗಲ್ವೇನ್ರಿ? ಆಗಲ್ವಾ? ನೋವಾಗಲ್ವಾ? ಅದು ಒಂದು 3 ಬ್ಯಾನರ್ಗಳಲ್ಲಿ ಇದೇ ರೀತಿ ಮಾಡಿದ್ದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಯಾಕೆ ಮಾಡಿರಬಾರ್ದು ಅನ್ಕೋಬಾರ್ದು ನಾವು. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಅಥವಾ ಅವ್ರ ಗಮನಕ್ಕೆ ಬರದೇ ಇರೋ ರೀತಿಯಲ್ಲಿ ಮಾಡಿದಾರೋ, ಯಾರೋ ಕಿತಾಪತಿ ಮಾಡಕ್ ಹೋಗಿದಾರೋ ಸಂಬಂಧ ಇಲ್ಲ. ಈಗ ಯಾರೇ ಮಾಡಿದ್ರು ಆಗೋಗಿದೆ, ಈಗ ಅದು ನಡೆದು ಹೋಗಿದೆ. ಯಾರೇ ಮಾಡಿದ್ರು ಕೂಡ ಇದು ಪನಿಷ್ಮೆಂಟ್ ಆಗಬೇಕು. ಆ ನಿಟ್ಟಿನಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಈ ಸರ್ಕಾರ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಅವ್ರು ಹೇಳ್ಕೊಳ್ಳುವಂಥದ್ದು ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರುವಂಥದ್ದು ಈ ದೇಶಕ್ಕೆ ಕಾಂಗ್ರೆಸ್ನವರು ಅಂತ ಹೇಳ್ಕೊಳ್ತಾರೆ. 135 ವರ್ಷಗಳ ಇತಿಹಾಸ ಇದೆ ನಮಗೆ ಪಕ್ಷಕ್ಕೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಸೊ ಆ ನಿಟ್ಟಿನಲ್ಲಿ ಆ ದೇಶಭಕ್ತಿ ಅವರ ಹತ್ರ ಇದ್ರೆ, ಆ ದೇಶಭಕ್ತಿ ಅವರಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಕಾಂಗ್ರೆಸ್ನವರು ಅಂತ ಹೇಳ್ಕೊಳ್ತಾರೆ. ನಾನು ಅದೇ ವಿಚಾರದಲ್ಲಿ ಏನು ಕೇಳ್ತಾ ಇದ್ದೀನಿ, ಈ ರೀತಿಯಾಗಿ ನನ್ನ ದೇಶದ ನಕ್ಷೆಗೆ ಯಾರು ಅವಮಾನ ಮಾಡಿದಾರೋ ಅವರನ್ನ ಮುಂದೆ ತಂದು ನಿಲ್ಲಿಸಿ. ಯಾಕೆ ಸದನದಲ್ಲಿ ನಿಂತ್ಕೊಂಡಾಗ ಸಚಿವೆಯ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ವಿಚಾರದಲ್ಲಿ ಕರ್ಕೊಂಡು 400 ಕಿಲೋಮೀಟರ್ ರೌಂಡ್ಸ್ ಹಾಕಿದ್ರಲ್ಲ,
ಆ ಕೋಪ ನನ್ನ ಭಾರತ ತಾಯಿಯ ಬಗ್ಗೆ, ನನ್ನ ದೇಶದ ಈ ಮ್ಯಾಪ್ ಬಗ್ಗೆ ಅವಮಾನ ಆದಾಗ ನಿಮ್ಗೆ ಅನಿಸ್ಲಿಲ್ವಾ ವಿಚಾರ? ಅನಿಸ್ಲಿಲ್ವಾ? ಅನಿಸ್ಬೇಕು ಅಂತ ನನ್ನ ಅನಿಸಿಕೆ, ಅನಿಸ್ಬೇಕು ಅಂತ ಹೇಳಿ. ನನ್ನ ದೇಶ, ನನ್ನ ದೇಶದ ನಕ್ಷೆ ಅದು, ನನ್ನ ದೇಶದ ಬಾವುಟಕ್ಕೆ ಅವಮಾನ ಆಗ್ತಾ ಇದೆ, ನನ್ನ ದೇಶದ ರಾಷ್ಟ್ರಗೀತೆಗೆ ಅವಮಾನ ಆಗ್ತಾ ಇದೆ ಅನ್ನೋ ಕೋಪ ಬರುತ್ತಾ ಬರಲ್ವಾ? ನಿಜವಾದ ದೇಶಭಕ್ತ ಆಗಿದ್ದಿದ್ರೆ ಇವತ್ತು ಆ ನೋವು, ಆ ಸಂಕಟ ಆಗಬೇಕಾಗಿದ್ದು. ಅದು ಯಾರು ಮಾಡಿದಾರೋ, ನಾನು ಇನ್ನೂ ಕೂಡ ಹೇಳ್ತಾ ಇದ್ದೀನಿ, ಇದು ಕಾಂಗ್ರೆಸ್ನ ನಾಯಕರ ಗಮನಕ್ಕೆ ಬಂದ ಆಗಿದೆ ಅಂತ ನಾನಂತೂ ಭಾವಿಸಲ್ಲ. ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬಂದಿದೆ ಅಂತ ನಾನಂತೂ ಭಾವಿಸಲ್ಲ. ಯಾರೋ ಇದರ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೋಸ್ಕರನೇ ಮಾಡಿದ್ದಾರೆ. ಅವ್ರು ಯಾರು ಅನ್ನುವಂಥದ್ದನ್ನ ಎತ್ತಿ ಆಚೆ ಇಡಬೇಕಾಗಿದೆ. ಆ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ನನಗೆ ನಂಬಿಕೆ ಇದೆ ಅವ್ರ ಈ ವಿಚಾರದಲ್ಲಿ ಮಾಡ್ತಾರೆ ಅಂತೇಳಿ. ಮಿನಿಸ್ಟರ್ ಆಫ್ ಅಫೇರ್ಸ್ಗೆ ಇಂಥ ವಿಚಾರದಲ್ಲಿ ಕಂಪ್ಲೇಂಟ್ಗಳು ಹೋಗುತ್ತೆ. ನನ್ನ ದೇಶದ ಯಾವುದೇ ಈ ವಿಚಾರಗಳಿಗೆ ಬಂದಾಗ, ರಾಷ್ಟ್ರಗೀತೆ ಆಗಿರ್ಬೋದು, ಧ್ವಜಕ್ಕಾಗಿರ್ಬೋದು, ಸಂವಿಧಾನಕ್ಕಾಗಿರ್ಬೋದು, ಮ್ಯಾಪಿಗಾಗಿರ್ಬೋದು, ಈ ಥರ ನಮ್ಮ ಇಂಡಿಯನ್ ಸರ್ವೆ ಏನಿದೆ, ಆ ಮ್ಯಾಪಿನ ಸರ್ವೆ ಆಫ್ ಇಂಡಿಯಾ ಆ ಮ್ಯಾಪ್ ಅನ್ನ ಕೊಡುತ್ತೆ. ಆ ಮ್ಯಾಪ್ ಅನ್ನ ಬಿಟ್ಟರೆ ಬೇರೆ ಮ್ಯಾಪ್ಗಳನ್ನು ನಾವು ಬಳಕೆ ಮಾಡೋ ಹಾಗಿಲ್ಲ. ಅವರ ಸರ್ವೆ ಪ್ರಕಾರನೇ ಅದೇ ಮ್ಯಾಪ್ ಅನ್ನ ಬಳಕೆ ಮಾಡ್ಬೇಕು ನಾವು. ನಮಗೆ ಇಷ್ಟ ಬಂದಂಗೆ ನಾವು ಮ್ಯಾಪ್ ಅನ್ನು ಹಾಕೊಳಕ್ ಬರಲ್ಲ. ಅದನ್ನ ಫಾಲೋ ಮಾಡದೇ ಇದ್ದಾಗ ಹೆಂಗ್ರಿ ಅನ್ಸುತ್ತೆ? ನನಗಂತೂ ಅನ್ಸುತ್ತಪ್ಪ, ಈ ದೇಶದ ಬಗ್ಗೆ ನನಗಂತೂ ಹೆಮ್ಮೆ ಇದೆ, ನನಗಂತೂ ಸಂಕಟ ಆಗುತ್ತೆ. ನಿಮ್ಗಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಪ್ರಕಾರನೂ ಕೂಡ ನಿಮಗೆ ಈ ಥರ ಏನಾದರೂ ಆದರೆ ಪನಿಷಬಲ್ ಇದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಹೆಜ್ಜೆಯನ್ನು ಇಡೋದಾದರೆ ಇಡಿ ಅಂತ ಭಾವಿಸ್ತೀನಿ. ನೀವು ಮಾಡಿದ್ದೀರಾ ಅಂತ ನಾನಂತೂ ಹೇಳ್ತಾ ಇಲ್ಲ. ನಿಮ್ಮ ಗಮನಕ್ಕೆ ಬಂದ ನಂತರವೂ ಕೂಡ ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಸಂಕಟ ನನ್ನನ್ನು ಕಾಡ್ತಾ ಇದೆ. ಬಟ್ ಮಾನ್ಯ ಉಪಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಮುನಕ್ಕಿದೆ. ಸೊ ಈ ಮ್ಯಾಪ್ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವ್ರು ಯಾರಿದ್ದಾರೆ, ಜಾಸ್ತಿ ಏನಿಲ್ಲ ಬಿಡಿ, 6 ತಿಂಗಳು ಪನಿಷ್ಮೆಂಟ್ ಇಟ್ಟಿದ್ದೀರಾ. ಯಾಕಂದರೆ ಹೊಸ ಬಿಲ್ ನಮ್ಗೆ ಇನ್ನೂ ಅಮೆಂಡ್ಮೆಂಟ್ ಆಗಿಲ್ಲ ಅದು. ಸೊ ಹಳೆ ಇದ್ರ ಪ್ರಕಾರ ಹೋಗೋದಾದರೆ 6 ತಿಂಗಳು ಪನಿಷರ್ ಇದೆ, 6 ತಿಂಗಳು ಜೊತೆಗೆ ದಂಡ ಕೂಡ ಇದೆ. ಅವ್ರು ಯಾರಿದ್ದಾರೆ ದಯವಿಟ್ಟು ಈ ದೇಶದ ಜನತೆಗೆ ತೋರಿಸ್ಬೇಕು. ಆ ಯೋಧರಿಗೆ ಗೌರವವನ್ನು ಕೊಡಬೇಕು. ಈ ದೇಶದ ಜನರಿಗೆ ಗೌರವವನ್ನು ಕೊಡಬೇಕು ಅಂದರೆ ಮಾಡಿದವರು ಯಾರು ಮುಂದೆ ತಂದು ನಿಲ್ಲಿಸಿ. ಇನ್ನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಇದೀಗ ಶತಮಾನೋತ್ಸವದ ಸಂಭ್ರಮ. ಹೀಗಾಗಿ ಕುಂದಾನಗರಿಯಲ್ಲಿ ನವವೈಟಕ್ ಸತ್ಯಾಗ್ರಹದ ಹೆಸರಲ್ಲಿ ಎಐಸಿಸಿಯ ಸಿಡಬ್ಲ್ಯೂಸಿ ಸಮಾವೇಶ ಶುರುವಾಗಿದೆ. 1924ರ ಡಿಸೆಂಬರ್ 26ರಂದು ಮಧ್ಯಾಹ್ನ 3 ಗಂಟೆಗೆ ಅಧಿವೇಶನ ಶುರುವಾಗಿತ್ತು. ಇಂದು ಅದೇ ಸಮಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಮಾವೇಶ ಶುರುವಾಯಿತು. ರಾಹುಲ್ ಗಾಂಧಿ ಸೇರಿ 200 ನಾಯಕರು ಪಾಲ್ಗೊಂಡಿದ್ದ ಸಿಡಬ್ಲ್ಯೂಸಿ ಸಭೆಯಲ್ಲಿ 2 ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅಮಿತ್ ಶಾ ಹೇಳಿಕೆ ಮುಂದಿಟ್ಟುಕೊಂಡು ದೇಶದಲ್ಲಿ ಸಂವಿಧಾನ ಬಚಾವ್ ರಾಷ್ಟ್ರೀಯ ಪಾದಯಾತ್ರೆಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಾಳೆಯಿಂದ 1 ವರ್ಷ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಯಾತ್ರೆ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಇನ್ನು ಏಪ್ರಿಲ್ನಲ್ಲಿ ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಸಲು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಚುನಾವಣೆ ಪ್ರಕ್ರಿಯೆಯ ಪಾರದರ್ಶಕತೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಚುನಾವಣಾ ಆಯೋಗ ಕಾರ್ಯವೈಖರಿ, ಮಹಾಫಲಿತಾಂಶದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮುನ್ನ ಶತಮಾನೋತ್ಸವ ಪ್ರಯುಕ್ತ ವೀರಸೌಧದಲ್ಲಿ ಮಹಾತ್ಮ ಗಾಂಧೀಜಿ ಪುತ್ಥಳಿ ಹಾಗೂ ಹೊಸ ಫೋಟೋ ಗ್ಯಾಲರಿ ಹಾಗೂ ಗಂಗಾಧರರಾವ್ ದೇಶಪಾಂಡೆ ಸ್ಮಾರಕ ಭವನವನ್ನು ಸಿಎಂ ಲೋಕಾರ್ಪಣೆ ಮಾಡಿದರು. ಅಂದಹಾಗೆ ನಾಳೆ ಬೆಳಗ್ಗೆ ಎಐಸಿಸಿ ನಾಯಕರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಹೆಸರಲ್ಲಿ ರ್ಯಾಲಿಯನ್ನ ನಡೆಸಲಿದ್ದಾರೆ. ಆರೋಪಗಳು ಎಲೆಕ್ಷನ್ ಕಮಿಷನ್ ಮೇಲೆ ಬ್ಯಾಲೆಟ್ ಪೇಪರ್ ಇದ್ದಾಗಲಿಂದನೂ ಬರ್ತಾ ಇದೆ. ಇವಿಎಂ ಬಂದಾಗಿಂದ ಅಲ್ಲ, ಆವಾಗಲೂ ಕೂಡ ಫೇರ್. ಯಾಕೆ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಹೇಳಿದಾಗ ಬಂದಿಲ್ವೇ? ಬ್ಯಾಲೆಟ್ ಪೇಪರ್ಗಳಿದ್ದಾಗ ಏನಾಗ್ತಾ ಇತ್ತು, ಅವ್ರು ಯಾರು ಬಂದಿಲ್ಲ ಅಂದರೆ ಒತ್ತಿ ಕಳಿಸ್ತಾ ಆಗ್ತಾ ಇರಲಿಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಇವಿಎಂ ಇದ್ದಾಗಲೂ ನೀವು ಹಂಗಾಡ್ತೀರಾ, ಈ ಕಡೆ ಹಿಂಗಿದ್ದಾಗಲೂ ಹಿಂಗಾಡ್ತೀರಾ, ನಾಟ್ ಫೇರ್. ಅದು ಆ ಬ್ಯಾಲೆಟ್ ಪೇಪರ್ ಬಂದಾಗ ಸರಿ ಇರುತ್ತೆ ಅಂತ ಹೆಂಗೆ ಹೇಳ್ತೀರಾ ನೀವು? ಇದಕ್ಕಿಂತಲೂ ದೊಡ್ಡ ಅಕ್ರಮ ಆಗ್ಬೋದಲ್ಲ ಅದರಲ್ಲಿ. ಅಲ್ಲ, ಗೆದ್ದ ಕಡೆ ಬಿಟ್ಟು ಮಹಾರಾಷ್ಟ್ರ ಮಾತ್ರ ಹಿಡ್ಕೊಳ್ತಾರೆ ಅಂತಂದ್ರೆ ಹೇಗದು? ಬಹಳ ವಿಚಿತ್ರ ಅನ್ಸುತ್ತೆ ಅದು. ಗೆದ್ದಾಗ ಮಾತ್ರ ನನಗೆ ಇವಿಎಂ ಚೆನ್ನಾಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ 136, 135, 136 ಸೀಟ್ಗಳನ್ನ ಗೆದ್ದಾಗ ಇವಿಎಂ ಚೆನ್ನಾಗಿರ್ಲಿಲ್ವಾ? ಅವಾಗ ಬರೀ ಗ್ಯಾರಂಟಿಗಳನ್ನು ನೋಡಿದ್ರು, ಇವಿಎಂ ಅನ್ನು ನೋಡಲಿಲ್ಲ. ಅವಾಗ ಇವಿಎಂ ಅಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ನಾಟ್ ಫೇರ್ ಅದು. ಬಟ್ ಇವರು ವಾದ ಮಾಡ್ತಾ ಇದ್ದಾರೆ, ಇನ್ನೂ ಆರ್ಗ್ಯುಮೆಂಟ್ ನಡೀತಾ ಇದೆ. ನಡೀಲಿ. ಅವ್ರು ಮಹಾರಾಷ್ಟ್ರದ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಯಾಕೆ ಕೊಟ್ಟಿಲ್ಲ ನನಗೆ ಈಗಲೂ ಕೂಡ ಪ್ರಶ್ನೆ ಕಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಿದ್ದು ಮತದಾರ ಪಟ್ಟಿ ಏನಿದೆ ಅದನ್ನು ಕೊಡಿ ಅಂತ ಕೇಳ್ತಾ ಇದ್ರು. ಗೊತ್ತಿಲ್ಲ, ಕೊಡ್ಬೋದೇನೋ. ಯಾಕಂದರೆ ಅವರಲ್ಲಿ ಇವ್ರ ಹತ್ರ ಕೂತ್ಕೊಂಡಾಗ, ಏಜೆಂಟ್ಗಳು ಕೂತಾಗ ಅವ್ರ ಹತ್ರ ಲಿಸ್ಟೇ ಇರುತ್ತೆ ಯಾರ್ಯಾರಿದ್ದಾರೆ ಏನು ಅಂಥೇಳಿ. ಅದು ಹೆಂಗೆ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಂಗೆ ಡೌಟ್ ಬರುತ್ತಾ ಇದೆ. ಯಾಕಂದರೆ ಏಜೆಂಟ್ರ ಹತ್ರ ಬಂದೇ ಬರುತ್ತೆ ಅಲ್ಲ ಅದು. ಏಜೆಂಟ್ರ ಹತ್ರ ಪ್ರತಿಯೊಂದು ಕೂಡ ಕೂತ್ಕೊಂಡಿರ್ತಾರಲ್ಲ, ಪ್ರತಿಯೊಂದು ಪಾರ್ಟಿಗೂ ಕೂಡ ಏಜೆಂಟ್ರಲ್ಲಿ ಲೆಕ್ಕನೇ ಸಿಕ್ಕಿರುತ್ತೆ ಅಲ್ವಾ? ಏನಪ್ಪ ಗೊತ್ತಿಲ್ಲ, ವಿಚಿತ್ರ ಅನಿಸ್ತಾ ಇದೆ ಅದು. ಇನ್ನು ಈಗಿನ ಕಾಂಗ್ರೆಸ್ ಸಮಾವೇಶ ನಕಲಿ ಕಾಂಗ್ರೆಸ್ ಸಮಾವೇಶ ಅಂತ, ಈಗಿನ ಗಾಂಧಿಗಳು ನಕಲಿ ಗಾಂಧಿಗಳು ಅಂತ ಬಿಜೆಪಿ ಜೆಡಿಎಸ್ ಪಕ್ಷಗಳು ಪ್ರತಿಪಾದಿಸ್ತಾ ಇವೆ. ಈಗಿನ ಕಾಂಗ್ರೆಸ್ ನಾಯಕರನ್ನ ಅಲಿಬಾಬಾ ಮತ್ತು 40 ಕಳ್ಳರಿಗೆ ಹೋಲಿಸಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ.
ಈ ನಕಲಿಗಳ ಸಮಾವೇಶಕ್ಕೆ ಜನರ ತೆರಿಗೆ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ವಿಜೇಂದ್ರ ಆರೋಪಿಸಿದ್ದಾರೆ. ಇದನ್ನು ಖಂಡಿಸಿ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಅಧ್ಯಕ್ಷರು ತಿಳಿಸಿದ್ದಾರೆ. ಆದರೆ ವಿಪಕ್ಷಗಳ ವಾದವನ್ನು ಕೈಪಡೆ ತಳ್ಳಿ ಹಾಕಿದೆ. ಯಾವುದು ನಕಲಿ ಯಾವುದು ಅಸಲಿ ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಶಶಿ ತರೂರ್ ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿಗರನ್ನ ಗೋಡ್ಸೆವಾದಿಗಳು ಅಂತ ಕೊನೆಯ ಕುಮಾರ್ ಜರೆದಿದ್ದಾರೆ. ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು ಅಸಲಿ ಕಾಂಗ್ರೆಸ್ ಅಲ್ಲ. ಅದು ಗಾಂಧೀಜಿಯವರು ಅವತ್ತೇ ಹೇಳಿದ್ರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ. ಅಲಿಬಾಬಾ ಮತ್ತು 40 ಮಂದಿ ಇತ್ತಲ್ಲ ಆ ಕಾಂಗ್ರೆಸ್ ಇದು. ಇಂದಿನ ನಕಲಿ ಕಾಂಗ್ರೆಸ್ ರಾಜ್ಯದ ಜನರ ಒಂದು ತೆರಿಗೆ ಹಣವನ್ನ ದುರುಪಯೋಗ ಮಾಡಿಕೊಂಡು ಮಹಾಧಿವೇಶನ ಮಾಡಕ್ ಹೊರಟಿರ್ತಕ್ಕಂಥದ್ದು ಖಂಡಿತ ಅದು ಸರಿಯಲ್ಲ. ನಾಳೆ ದಿನ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ಬೆಳಗ್ಗೆ 10:30ಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. कांग्रेस के इतिहास के बारे में मैं ज़रा सा जानता हूँ, शायद जोशी जी से ज़्यादा. ये तो 1885 से चल रहा है. बहुत सारी चीज़ें हुए हैं इतिहास में, लेकिन क्या असली है क्या नकली है? कैसे अगर महात्मा गांधी जिंदा है कांग्रेस नकली है असली होगा? एक एक नए नए ज़माने आते हैं, नए नए जनरेशन्स में तो कांग्रेस चलते जाएंगे. गोडसेवादी अक्सर गांधीवादियों को नकली ही कहते हैं. जिन्होंने अभी अभी डॉक्टर बाबा साहब अम्बेडकर का अपमान किया है वो दूसरे को नकली बना रहे हैं. ये बड़ा हास्यास्पद है. ಫಸ್ಟ್ ಈ ದೇಶದಲ್ಲಿ ಯಾವುದು ನಕಲಿ ರಾಜಕೀಯ ಯಾವುದು ಅಸಲಿ ರಾಜಕೀಯ ಗೊತ್ತಾದ ಮೇಲೆ ಇನ್ನುಳಿದಿದ್ದು ನಕಲಿನ ಅಸಲಿನ ಅಂತ ಗೊತ್ತಾಗತ್ತೆ. ಯಾಕೆ ಈಗ ಆರೋಪ ಮಾಡ್ತಾ ಇರೋರ ಮೇಲೆ ಆರೋಪಗಳಿಲ್ವಾ? ಅವ್ರ ಮೇಲೆ ಆರೋಪ ಇಲ್ಲದೆ ನೀವು ಏನು ಶುದ್ಧ ಹಸ್ತರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರೆ ಅವರು ಆರೋಪಗಳನ್ನು ಓದ್ಕೊಂಡೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು ಓದ್ತಾನೆ. ಯಾರು ಆರೋಪ ಮುಕ್ತರಿದ್ದಾರೆ ಅದರಲ್ಲಿ? ನೀವು ಆರೋಪ ಮುಕ್ತರಾಗಿ ಇಟ್ಕೊಂಡ್ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮುಕ್ತರ ಮಾತಾಡಬೇಕಾಗಿತ್ತು. ನಿಮ್ಮ ಮೇಲೆ ಆರೋಪಗಳಿದೆ, ಉಳಿದವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ತೀರಾ. ಚೆನ್ನಾಗಿರುತ್ತೆ ನಿಮ್ದೆಲ್ಲ, ಒಳ್ಳೆ ಒಂಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ ಅಲ್ವಾ? ಇದು ಕಾರ್ಯಕ್ರಮ ಏನಿದೆ ಇದು ಪಕ್ಷದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಅಲ್ಲ. ನಾವು ಸರ್ಕಾರದ ಹಣವನ್ನ ಖರ್ಚು ಮಾಡ್ತಾ ಇಲ್ಲ, ದುರ್ಬಳಕೆ ಮಾಡ್ತಿಲ್ಲ ಅಂತ ಯಾರೊಬ್ರು ಮಾತಾಡ್ತಿಲ್ಲ. ಬಟ್ ಬಿಜೆಪಿ ಅವ್ರು ಮಾತ್ರ ಈ ಆರೋಪವನ್ನ ಮಾಡ್ತಾನೆ. ತಪ್ಪಲ್ಲ, ನಾನು ಹೇಳ್ತಾ ಇರೋದು ಸರ್ಕಾರದ ಫಂಡ್ ಹಾಕಿದ್ರು ತಪ್ಪಲ್ಲ. ಯಾಕೆಂದ್ರೆ 1924ರಲ್ಲಿ ಗಾಂಧೀಜಿಯವರು ಬೆಳಗಾವಿಗೆ ಬಂದಂತ ಮೊಟ್ಟ ಮೊದಲನೇ ಅಧಿವೇಶನ ಆಗಿತ್ತು. ಬಟ್ ಇದು ಆಕ್ಚುಲಿ ಹೇಳ್ತಾ ಇರೋದು ಹೇಗೆ ಹೇಳಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಈ ಸಮಾವೇಶ ಆಗಿದ್ದರಿಂದ ಅಧ್ಯಕ್ಷರಾಗಿದ್ದು ಆ ಪಕ್ಷಕ್ಕೆ ಗಾಂಧೀಜಿಯವರು ನಿಂತ್ಕೊಂಡಿದ್ದರಿಂದ ಪಕ್ಷದ ವತಿಯಿಂದ ಮಾಡಬೇಕಾಗಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಅದು ಆರಂಭವಾಗಿದ್ದು ಯಾತಕ್ಕೋಸ್ಕರ? ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಕ್ಕೋಸ್ಕರ ಆ ಸಂದರ್ಭದಲ್ಲಿ ಆಗಿದ್ದು. ಬಟ್ ಅದನ್ನ ಸರ್ಕಾರದಿಂದ ಮಾಡ್ತಾರೋ ಪಕ್ಷದ ವತಿಯಿಂದ ಮಾಡ್ತಾರೋ ದಟ್ಸ್ ನಾಟ್ ಇದಲ್ಲ ನಾನು ಹೇಳ್ತಾ ಇರೋದು. ಬೇರೆ ಇನ್ಯಾವುದೋ ವಿಚಾರಗಳಾಗಿದ್ದಿದ್ರೆ ಹೇಳಬಹುದಾಗಿತ್ತು. ಬಟ್ ಅದು ಗಾಂಧೀಜಿಯವರ ವಿಚಾರದಲ್ಲಿ ಅವ್ರನ್ನ ಒಪ್ಕೊಂಡು ಆಗಿದೆ. ಅದಾದ ನಂತರ ಇನ್ನು ಅದನ್ನ ತಳ್ಳಿ ಹಾಕ್ಬಿಟ್ಟು ಅದನ್ನ ಮಾಡಬಾರ್ದಾಗಿತ್ತು ಇದನ್ನ ಮಾಡಬಾರ್ದಾಗಿತ್ತು ಅಂದ್ರೆ ಬೇರೆ ವಿಚಾರಗಳು ಬರುತ್ತೆ. ಆಗಿದ್ದಾಗ ಬಿಜೆಪಿಯವರು ಇವ್ರನ್ನ ಮಾತ್ರ ಯಾಕೆ ಮಾಡ್ತಾರೆ ಅಂತಂದಾಗ, ಅದು ಸರ್ಕಾರದಿಂದ ಯಾಕೆ ಮಾಡ್ತೀರಾ ಅಂದಾಗ ಅದು ಬರಲ್ಲ. ನೋಡೋಣ ಏನಾಗುತ್ತೆ ಇದ್ರ ವಿಚಾರದಲ್ಲಿ. ಇನ್ನು 1924ರ ಸಮಯದಲ್ಲಿ ಬಾಂಬೆ ಪ್ರಾಂತ್ಯದ ಭಾಗವಾಗಿದ್ದಂತಹ ಬೆಳಗಾವಿ 30,000 ಜನಸಂಖ್ಯೆಯುಳ್ಳ ಸಣ್ಣ ಪಟ್ಟಣವಾಗಿತ್ತು. ರಾಷ್ಟ್ರೀಯ ಅಧಿವೇಶನಕ್ಕೆ ಬೇಕಾದ ಮೂಲ ಸೌಕರ್ಯ ಕೂಡ ಅಷ್ಟಿರಲಿಲ್ಲ. ಆದರೆ ಕಾಂಗ್ರೆಸ್ ನಾಯಕ ಗಂಗಾಧರ್ ರಾವ್ ದೇಶಪಾಂಡೆ ಅವರಂತಹ ಉತ್ಸಾಹಿಗಳ ಪಡೆ ಅಲ್ಲಿತ್ತು. 1916ರಲ್ಲಿ ಬಾಂಬೆ ಕಾಂಗ್ರೆಸ್ ಘಟಕದ ಅಧಿವೇಶನ ನಡೆಸಲಾಗಿತ್ತು. ಹೋಮ್ ರೂಲ್ ಲೀಗನ್ನ ಬಾಲಗಂಗಾಧರನಾಥ ತಿಲಕರು ಇಲ್ಲೇ ಸ್ಥಾಪಿಸಿದ್ರು. ಇದೆಲ್ಲವನ್ನ ಪರಿಗಣಿಸಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ 39ನೇ ಕಾಂಗ್ರೆಸ್ ಅಧಿವೇಶನವನ್ನ 1924ರ ಡಿಸೆಂಬರ್ 26 ಮತ್ತು 27 ನಡೆಸಲಾಗಿತ್ತು. ಟಿಳಕವಾಡಿಯಲ್ಲಿ ಈಗಿನ ವೀರಸೌಧ ನಿರ್ಮಾಣವಾಗಿರುವ ಜಾಗದಲ್ಲಿಯೇ 80 ಎಕರೆ ಪ್ರದೇಶದಲ್ಲಿ ಖಾದಿ ಚಾಪೆಯಿಂದ ಸುಂದರ ಸಭಾಮಂಟಪವನ್ನು ನಿರ್ಮಿಸಲಾಗಿತ್ತು. ಹಂಪಿ ವಿರೂಪಾಕ್ಷ ದೇಗುಲದ ಗೋಪುರ ಮಾದರಿಯ ಬೃಹತ್ ದ್ವಾರವನ್ನು ನಿರ್ಮಿಸಲಾಗಿತ್ತು. ಅಂದಹಾಗೆ ಅಂದು ಅಧಿವೇಶನಕ್ಕೆ ಅಂತ 2,20,829 ರೂಪಾಯಿ ಸಾರ್ವಜನಿಕರಿಂದ ಸಂಗ್ರಹ ಮಾಡಲಾಗಿತ್ತು. ಆದರೆ ಇಷ್ಟು ಖರ್ಚು ಮಾಡುವ ಅಗತ್ಯ ಇರಲಿಲ್ಲ ಅಂತ ಗಾಂಧೀಜಿಯವರು ಅವತ್ತು ಬೇಸರವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಅಧ್ಯಕ್ಷರಿಗಾಗಿ ರೂಪಿಸಲಾಗಿದ್ದಂತಹ ಖಾದಿ ಕುಟೀರ ಕಂಡ ಗಾಂಧೀಜಿಯವರು ಇದು ಖಾದಿ ಅರಮನೆ ಅಂತ ಕರೆದಿದ್ರಂತೆ. ವೀರಸೌಧದಲ್ಲಿ ಅಳವಡಿಸಲಾಗಿರುವ ಪಟಗಳಲ್ಲಿ 1924ರ ಕಾಂಗ್ರೆಸ್ ಅಧಿವೇಶನದ ನೆನಪುಗಳ ಮೆರವಣಿಗೆ ಆಗ್ತಿದೆ. ಒಂದು ಹೇಳ ಈ ವಿಚಾರದಲ್ಲಿ, ಈಗ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರಲ್ವಾ ನಕಲಿ ಗಾಂಧಿ ಅಸಲಿ ಗಾಂಧಿ ಆಯಿತು. ಬಿಜೆಪಿಯವರು ವಾಜಪೇಯಿ ಅವ್ರದ್ದು ಮೊನ್ನೆ ಶತಮಾನೋತ್ಸವನ ಮಾಡಿದ್ರಿ. ಎಷ್ಟು ಜನ ವಾಜಪೇಯಿ ಅವ್ರನ್ನ ಅನುಕರಣೆಯನ್ನು ಮಾಡ್ತೀರಾ ನೀವು? ಅವ್ರು ನಡೆದಂಥ ಹಾದಿನ ಎಷ್ಟು ಜನ ಅನುಸರಿಸ್ತೀರಾ? ಕಾಂಗ್ರೆಸ್ಸಿಗೆ ಬರೋಣ. ಗಾಂಧೀಜಿಯವ್ರ ಬಗ್ಗೆ ಹೇಳುವಂದ್ರು ಗಾಂಧೀಜಿಯವರ ಅನುಕರಣೆಯನ್ನು ಎಷ್ಟು ಜನ ಮಾಡ್ತೀರಾ? ಪೂರ್ತಿಯಾಗಿ ಮಾಡ್ತಾರೆ. ಇಲ್ಲೇ ಸಿಂಪಲ್ ಆಗಿದೆ. ಆ ಕಡೆಗೆ ಶತಮಾನೋತ್ಸವ, ಈ ಕಡೆನೂ ಶತಮಾನೋತ್ಸವನೇ.
ಎರಡೂ ಕಡೆನೂ ಶತಮಾನೋತ್ಸವನೇ. ಅಲ್ಲಿ ವಾಜಪೇಯಿ ಅವರದ್ದು, ಇಲ್ಲಿ ಗಾಂಧೀಜಿ ಅವರದ್ದು. ಇಬ್ಬರೂ ಎರಡೂ ದಾರಿಯಲ್ಲಿ ನಡೆಯಲ್ಲ ನೀವು, ಆದರೂ ಅವರ ಸಂಭ್ರಮಿಸ್ತೀರ, ಅವ್ರ ಬಗ್ಗೆ ಮಾತನಾಡ್ತೀರ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಎರಡು ಪಕ್ಕದಲ್ಲೇ ಇದ್ದಾಗ.